ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 7 ಮೈಲಿಂದ ಸಿಂಧನೂರು ಪಟ್ಟಣದವರೆಗೆ ನಡೀತಕ್ಕಂಥ ಸುಮಾರು 78 ಕಿಲೋಮೀಟರ್ ರಾಜ್ಯ ಹೆದ್ದಾರಿ ಕಾಮಗಾರಿ 1700 ಕೋಟಿ ವೆಚ್ಚದಲ್ಲಿ ನಡೀತಾ ಇದೆ. ಈ ಒಂದು ಕಾಮಗಾರಿಯನ್ನು ಉಸ್ತುವಾರಿ ವಹಿಸಿಕೊಂಡು ಸಮರ್ಪಕವಾಗಿ ಜಾರಿ ಮಾಡ್ತಕ್ಕಂಥ ಜವಾಬ್ದಾರಿ ಹೊತ್ತುಕೊಂಡಿರ್ತಕ್ಕಂಥ KRDCL ಅಧಿಕಾರಿಗಳು, ಜವಾಬ್ದಾರಿ ತೆಗೆದುಕೊಂಡಿರ್ತಕ್ಕಂಥ ಗುತ್ತೇದಾರರು, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಹಾಗೂ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ವಿರೋಧ ಪಕ್ಷದ ಬೇಜವಾಬ್ದಾರಿತನದಿಂದ ಆ ರಸ್ತೆ ಕಾಮಗಾರಿ ಜನರಿಗೆ ಅನುಕೂಲ ಆಗೋ ಬದಲು ಪ್ರಾಣ ಕಂಟಕ ಆಗ್ತಾ ಇದೆ. ಆ ಒಂದು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ರಸ್ತೆ ಕಾಮಗಾರಿ, ಡ್ರೈನೇಜ್ ಕಾಮಗಾರಿ, ಸೇತುವೆ ಕಾಮಗಾರಿಗಳನ್ನು ತನಿಖೆ ಮಾಡಲಿಕ್ಕೆ, ಪರಿಶೀಲನೆ ಮಾಡಲಿಕ್ಕೆ ಉನ್ನತ ಮಟ್ಟದ ತನಿಖಾ ತಂಡ ರಚನೆ ಮಾಡಬೇಕು. ಜೊತೆಗೆ ಎಲ್ಲೆಲ್ಲಿ ಅವೈಜ್ಞಾನಿಕವಾಗಿ ಸೇತುವೆಗಳನ್ನು, ರಸ್ತೆಗಳನ್ನು, ಡ್ರೈನೇಜುಗಳನ್ನು ನಿರ್ಮಾಣ ಮಾಡಿದ್ದಾರೆ ಅವನ್ನು ಕೂಡಲೇ ತೆರವುಗೊಳಿಸ್ಬೇಕಂತಕ್ಕಂಥ ಬೇಡಿಕೆ ಜೊತೆಗೆ ಸುಮಾರು 40 ವರ್ಷಗಳಿಂದ ಮಾನ್ವಿ ಪಟ್ಟಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತವನ್ನು ಯಾವುದೇ ಅಭಿವೃದ್ಧಿಪಡಿಸದೆ ಗೌರವಯುತವಾಗಿ ವೃತ್ತವನ್ನು ನಿರ್ಮಾಣ ಮಾಡದೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಈ ಕಾಮಗಾರಿ ನಿರ್ವಹಿಸ್ತಕ್ಕಂಥ ಗುತ್ತೇದಾರರು ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ವೃತ್ತವನ್ನು ಉದ್ದೇಶಪೂರ್ವಕವಾಗಿ ಆ ವೃತ್ತವನ್ನು ವಿರೂಪಗೊಳಿಸಬೇಕು. ಡಾಕ್ಟರ್ BR ಅಂಬೇಡ್ಕರ್ ವೃತ್ತಕ್ಕೆ ಅವಮಾನಿಸ್ಬೇಕಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಆ ಗುತ್ತಿಗೆ ಪಡೆದಿರ್ತಕ್ಕಂಥ ಮೇಲ್ಜಾತಿಯವರು ಬಾಬಾ ಸಾಹೇಬ್ರ ಬಗ್ಗೆ ಅಭಿಮಾನ ಇರಲಿರ್ತಕ್ಕಂಥ ವ್ಯಕ್ತಿಗಳು, ಅಗೌರವವನ್ನು ತೋರಿಸ್ತಕ್ಕಂಥ ಗುತ್ತೇದಾರರು ಉದ್ದೇಶಪೂರ್ವಕವಾಗಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಅಂದಾಜು ಪಟ್ಟಿರ್ತಕ್ಕಂಥದ್ದನ್ನೇ ಬೇರೆ ಅಲ್ಲಿ ವೃತ್ತ ಯಾವ ರೀತಿ ನಿರ್ಮಾಣ ಮಾಡತಕ್ಕಂಥ ಆ ಒಂದು ಅಂದಾಜು ಪಟ್ಟಿ ಇದೆ. ಈ ಅಂದಾಜು ಪಟ್ಟಿಯನ್ನು ಕಸ ತೊಟ್ಟಿಗೆ ಒದಗಿಸಿದು ಬಾಬಾ ಸಾಹೇಬರ ವೃತ್ತವನ್ನು ವಿರೂಪಗೊಳಿಸ್ತಕ್ಕಂಥ ಉದ್ದೇಶ ಇಟ್ಕೊಂಡಿರ್ತಕ್ಕಂಥ ಆ ಗುತ್ತೇದಾರರ ಮೇಲೆ ಮತ್ತು ಜವಾಬ್ದಾರಿ ಹೊತ್ತುಕೊಂಡಿರ್ತಕ್ಕಂಥ ಆ KRDCL ಅಧಿಕಾರಿಗಳ ಮೇಲೆ ಅಟ್ರಾಸಿಟಿ ಪ್ರಕರಣ ದಾಖಲಿಸಬೇಕು ಅಂತಕ್ಕಂಥ ಬೇಡಿಕೆಯೊಂದಿಗೆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ನೀಡ ಬಯಸ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಾಗಿರಲಿ, ರಾಜಕಾರಣಿಗಳಿಗಾಗಿರಲಿ, ಜನಪ್ರತಿನಿಧಿಗಳಿಗಾಗಿರಲಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ. ನಿಮಗೆ ಜನರ ಜೀವಕ್ಕಿಂತ ಈ ರಸ್ತೆ ಕಾಮಗಾರಿ ಇರೋ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಅವೈಜ್ಞಾನಿಕ ರಸ್ತೆ ಆಗಿರ್ಬೋದು, ಅವೈಜ್ಞಾನಿಕ ಡ್ರೈನೇಜ್ ಕಾಮಗಾರಿ ಆಗಿರ್ಬೋದು, ಅವೈಜ್ಞಾನಿಕ ಸೇತುವೆ ಆಗಿರ್ಬೋದು, ನಿಮಗೆ ಗಮನಕ್ಕೆ ತರಕ್ಕೆ ಬಯಸ್ತಾ ಇದ್ದೀನಿ. ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಅಂದಾಜು ಪಟ್ಟಿ ಪ್ರಕಾರ ಡ್ರೈನೇಜ್ ಕಾಮಗಾರಿ ಮಾಡಬೇಕಾಗಿತ್ತು. ಅಲ್ಲಿ ಕೆಲವು ವ್ಯಕ್ತಿಗಳ ಪ್ರಭಾವಿ ವ್ಯಕ್ತಿಗಳ ಕಟ್ಟಡ ಬರ್ತಾವತ್ತು ಉದ್ದೇಶಕ್ಕೋಸ್ಕರ ಎಲ್ಲಿ ನಿಮಗೆ ಉದಾಹರಣೆ ಮುಖಾಂತರ ಹೇಳ್ಬೇಕಂತಂದರೆ ನಮ್ಮೇನು ಇವರು ಈರನ್ ಡಾಕ್ಟರ್ ಆಸ್ಪತ್ರೆ ಇದಲ್ಲ, ಮೆಡಿಕಲ್ ಸ್ಟೋರ್ ಇದಲ್ವಾ, ಅಲ್ಲಿಗೆ ಬರೋ ತನಕ ಡ್ರೈನೇಜ್ ಕಾಮಗಾರಿಯನ್ನು ನೇರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಬಂದ ನಂತರ ಆ ಡ್ರೈನೇಜ್ ಕಾಮಗಾರಿಯನ್ನು ರಸ್ತೆಗೆ ಒಳಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಆ ಡ್ರೈನೇಜನ್ನು ಕ್ರಾಸ್ ಮಾಡಿದ್ರೆ ಗೊತ್ತಿಲ್ಲ. ಆ ರೀತಿಯಾಗಿ ಅದು ಡಾಕ್ಟರ್ BR ಅಂಬೇಡ್ಕರ್ ವೃತ್ತ 4 ರಸ್ತೆಗಳು ಕೂಡ್ತಕ್ಕಂಥ ರಸ್ತೆ, ಅದು ವೃತ್ತ. ಅದು
ಅಲ್ಲಿ ಸಂಚಾರ ದಟ್ಟಿರತಕ್ಕಂಥ ರಸ್ತೆ ಅದು. ಅಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಆ ಡ್ರೈನೇಜನ್ನು ನೇರವಾಗಿ ಮಾಡಲಾರ್ದೇ ಅಲ್ಲಿ ಯಾಕೆ ಕ್ರಾಸ್ ಮಾಡ್ತಿದ್ರು ಅಂತಕ್ಕಂಥದ್ದನ್ನು ಇಲ್ಲಿ ಅಲ್ಲಿ ಕಾಮಗಾರಿ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಗುತ್ತೇದಾರರಿಗೆ ಜನರ ಜೀವಕ್ಕಿಂತ ಬಲಾಢ್ಯರ ಕಟ್ಟಡದ ರಕ್ಷಣೆ ಮುಖ್ಯ ಅಂತಕ್ಕಂಥ ಭಾವನೆಯನ್ನು ತೋರಿಸ್ತಾ ಇದ್ದಾರೆ. ಮಹನೀಯರಿಗೆ ಗೌರವ ಕೊಡೋದಕ್ಕಿಂತ ಅಲ್ಲಿರ್ತಕ್ಕಂಥ ಬಲಾಢ್ಯ ರಾಜಕಾರಣ ವ್ಯಕ್ತಿಗಳ ಕಟ್ಟಡಗೊಳಿಸ್ಬೇಕಂತ ಉದ್ದೇಶಕ್ಕೋಸ್ಕರ ಕಾಮಗಾರಿ ಮಾಡ್ತಾ ಇದ್ದಾರೆ. ಇಲ್ಲಿ ಅಂದಾಜು ಪಟ್ಟ ಪ್ರಕಾರ ಸೂರ್ಯ ಫಂಕ್ಷನ್ ಹಾಲಿಂದ ಹಿಡಿದು ಡಿಗ್ರಿ ಕಾಲೇಜ್ ತನಕ 6 ಪಥದ ರಸ್ತೆ, 6 ವೇ ಅಂತಿದೆ, 6 ಪಥದ ರಸ್ತೆ, ಈ ಕಡೆ 3 ರಸ್ತೆ, ಈ ಕಡೆ 3 ರಸ್ತೆ, ಆಮೇಲೆ ಫುಟ್ಪಾತು, ಆಮೇಲೆ ಡ್ರೈನೇಜು, ಈ ರೀತಿಯಾಗಿ ಅಂದಾಜು ಪಟ್ಟಿಯಲ್ಲಿದೆ. ಇವ್ರು ಮಾಡ್ತಕ್ಕಂಥದ್ದೇನು 4 ಪಥದ ರಸ್ತೆಯನ್ನು ಮಾಡಕ್ಕೆ ಹೋಗ್ತಾ ಇದ್ದಾರೆ ಪಟ್ಟಣದಲ್ಲಿ. ನಾವು ಯಾವಾಗ ಕಳೆದ ಸಲ ಒಂದು ಪತ್ರಿಕಾಗೋಷ್ಠಿ ಮಾಡಿ ಒತ್ತಾಯ ಮಾಡಿದ್ದೀವಿ, ನಾವು ಮನೆ ಪತ್ರ ಕೊಟ್ಟಿದ್ದೀವಿ. ಅದರ ಒತ್ತಡದ ಭಾಗವಾಗಿ ಜನರ ಕಣ್ಣಿಗೆ ಮಣ್ಣೇರಿಸೋದಕ್ಕೋಸ್ಕರ, ಜನರನ್ನು ಸಮಾಧಾನ ಮಾಡೋದಕ್ಕೋಸ್ಕರ ಅಂದಾಜು ಪಟ್ಟಿಯನ್ನು ಬದಿಗೆತ್ತು ನಾವು 6 ವೇ ಮಾಡ್ತದೆ ಅಂತೇಳಿ ಫುಟ್ಪಾತ್ ಇಲ್ಲ, ಡ್ರೈನೇಜನ್ನು ಕಾಮಗಾರಿ ಸರಿಯಾಗಿಲ್ಲ, ಇವೆಲ್ಲವನ್ನು ಗಾಳಿಗೆ ತೂರಿ ಹಣವನ್ನು ಲೂಟಿ ಮಾಡಿ ಜನರಿಗೆ ಸಂಕಟ, ಪ್ರಾಣಕ್ಕೆ ಕಂಟಕ ತರತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ನನ್ನ ರಿಕ್ವೆಸ್ಟ್ ಅಂತ ಅಂದ್ಕೊಳ್ರಿ, ಮನವಿ ಅಂತ ಅಂದ್ಕೊಳ್ರಿ, ಎಚ್ಚರಿಕೆ ಅಂದ್ಕೊಳ್ರಿ. ನೀವಿಲ್ಲಿ ಎಲೆಕ್ಟ್ ಆಗಿರ್ತಕ್ಕಂಥದ್ದು, ಇಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಜನರ ಪರವಾಗಿಯೋ ಅಥವಾ ಜನರ ಹೆಸರಲ್ಲಿ ಹಣ ಲೂಟಿ ಮಾಡೋದಕ್ಕೋಸ್ಕರನೋ ಅಥವಾ ಜನರಿಗೆ ಜೀವ ತೆಗೆಯೋದಕ್ಕೋಸ್ಕರ ನೀವು ಎಲೆಕ್ಟ್ ಆಗಿದ್ರು ಅಂತಕ್ಕಂಥ ನೇರವಾಗಿ ಪ್ರಶ್ನೆ ಮಾಡಬೇಕಾಗುತ್ತೆ. ಇವರು ಯಾರಿಗೂ ಜನರ ಬಗ್ಗೆ ಕಾಳಜಿ ಇಲ್ಲ. ಮಾನ್ವಿ ತಾಲೂಕಿನಲ್ಲಿ ಯಾರಿಗೂ ಜನರ ಬಗ್ಗೆ ಕಾಳಜಿ ಇಲ್ಲ, ಜನಪ್ರತಿನಿಧಿಗಳಿಗೂ ಕಾಳಜಿ ಇಲ್ಲ, ಇದಿರ್ತಕ್ಕಂಥ ವಿರೋಧ ಪಕ್ಷದವ್ರಿಗೆ ಕಾಳಜಿ ಇಲ್ಲ. ಹಂಗಂದ್ರೆ ಯಾರನ್ನು ನಂಬಬೇಕು ಜನಗಳು? ನಿಮಗೆ ಯಾವ್ದು ಆದ್ಯತೆ? ನಿಮಗೆ ಇವರ ಜನರ ವಿರೋಧಿ ರೀತಿಯನ್ನು ತೋರಿಸಲಿಕ್ಕೆ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ. ಇವರಿಗೆ ಹಣ ಮುಖ್ಯ ಹೊರತು ಜನರ ಕಾಳಜಿ ಮುಖ್ಯ ಅಲ್ಲ. ಇಲ್ಲಿ ಜನರಿಗೆ ಕುಡಿಯೋಕ್ಕೆ ನೀರು ಬೇಕು, ಜನರಿಗೆ ನಿವೇಶನ ಬೇಕು, ಜನರಿಗೆ ಪ್ಲಾಟ್ ಬೇಕು, ವ್ಯವಸ್ಥಿತವಾಗಿರ್ತಕ್ಕಂಥ ಸೌಲಭ್ಯಗಳು ಬೇಕು. ನಿಮಗೆ ಮಾನ್ವಿ ತಾಲೂಕಿನಲ್ಲಿ ಎಷ್ಟು ಎಕರೆ ಭೂಮಿ ಸರ್ಕಾರಿ ಭೂಮಿ ಇದೆ ಅಂತೇಳಿ ನಿಮಗೆ ಪಟ್ಟಿ ಇದೆ. ಇದರಲ್ಲಿ 14,000 ಎಕರೆ ಭೂಮಿ ಸರ್ಕಾರಿ ಜಮೀನಿದೆ. 14,000 ಎಕರೆ ಜಮೀನಿದೆ. ಇದ್ರ ಬಗ್ಗೆ ಯಾವತ್ತಾದರೂ ಜನಪ್ರತಿನಿಧಿಗಳು, ರಾಜಕಾರಣಿಗಳು, ಅಧಿಕಾರಿಗಳು ಇಷ್ಟು ಜಮೀನಿದೆ, ಎಲ್ಲೆಲ್ಲಿ ಜಮೀನಿದೆ ಅಲ್ಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಏನಾದ್ರು ಯೋಜನೆ ಮಾಡೋಕ್ಕೆ ಸಾಧ್ಯನಾ? ಜಮೀನಿಗೆ ಕೊಡೋಕ್ಕೆ, ಭೂಮಿ ಕೊಡೋಕ್ಕೆ ಸಾಧ್ಯನಾ? ಅಥವಾ ಏನಾದರೂ ನಿವೇಶನ ಕೊಡಲಿಕ್ಕೆ ಸಾಧ್ಯನಾ? ಅಥವಾ ಉತ್ತಮವಾಗಿರ್ತಕ್ಕಂಥ ಹಾಸ್ಟೆಲ್ ಕಟ್ಟಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಯಾವೊಬ್ಬ ಜನಪ್ರತಿನಿಧಿ ಏನಾದರೂ ಈ ನನಗೆ ಸರ್ಕಾರದ ದಾಖಲಾತಿಗಳಿವು, ಸರ್ಕಾರದ ಅಂಕಿಅಂಶಗಳಿವು. ಮಾನ್ವಿ ತಾಲೂಕಿರ್ತಕ್ಕಂಥದ್ದು ಸುಮಾರು ಈಗ ಬಾಕಿ ಇರ್ತಕ್ಕಂಥದ್ದು 14,726 ಎಕರೆ ಸರ್ಕಾರಿ ಜಮೀನಿದೆ. ಯಾವಾಗ ಮೀಟಿಂಗ್ ಮಾಡ್ತಾರೆ ಇವರು? ಜನರ ಬಗ್ಗೆ ಕಾಳಜಿ ಯಾವಾಗ ಮಾಡ್ತಾರೆ? ಇನ್ನೊಂದು ನಿಮ್ಗೆ ಮಾಹಿತಿ ಕೊಡ್ತೀನಿ. ಯಾಕೆಂದ್ರೆ ಯಾಕೆ ಹೇಳ್ತಿದ್ದೀನಿ, ಎಕ್ಸಾಂಪಲ್ ಮಾತ್ರ ಹೇಳ್ತಾ ಇದ್ದೀನಿ, ಓಡಾಡೋದು ಉದ್ದೇಶ ನಿಮ್ಗೆ ಮುಂದಿನ ಹೇಳ್ತೀನಿ. ಈಗ ನೆಕ್ಸ್ಟು ಎಲ್ಲೈತಿ ಇನ್ನೊಂದು ಆರ್ಡ್ರು ಇಲ್ಲ, ಇನ್ನೊಂದು ಆರ್ಡ್ರ್ ಇದೆ. ನಾನು ಪ್ರಿಂಟ್ ಎಲ್ಲಿದ್ದೇನೋ ಇರಲಿ, ಎಲ್ಲಿದೆ ಇದರಲ್ಲಿಲ್ಲ. 2016ರಲ್ಲಿ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಕೇವಲ ಗುದ್ದಲಿ ಪೂಜೆ ನಾನು ಯಾರು ಒಬ್ಬರಿಗೆ ಅಂತ ಹೇಳ್ತಾ ಇಲ್ಲ, ಎಲ್ಲ ಪಕ್ಷದವ್ರಿಗೆ ಹೇಳ್ತಾ ಇದ್ರು. ಕಾಂಗ್ರೆಸ್, BJP, JDS ತಮ್ಮ ಅಧಿಕಾರಾವಧಿಯಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಇವರು ಕೇವಲ CC ರೋಡು, ಡ್ರೈನೇಜು, ಗುದ್ದಲಿ ಪೂಜೆ ಇಷ್ಟೇ ಇವ್ರದ್ದು, ಇಷ್ಟೇ ಸೀಮಿತ ಆಗಿರೋದು. ಅದ್ರ ಪರ್ಸೆಂಟೇಜ್ ಎಷ್ಟು ಬರ್ತಾ ತೊಗೊಳ್ಳೋದು, ಅದು ಜನರಿಗೆ ಸದ್ಬಳಕೆ ಆಗುತ್ತೋ ಬಳಕೆ ಆಗುತ್ತೋ ಬಗ್ಗೆ ಯಾರು ಕಾಳಜಿ ಮಾಡಲ್ಲ. 2016ರಲ್ಲಿ ಸರ್ಕಾರದ ಒಂದು ಆದೇಶ ಇದೆ, ವಿಶೇಷವಾಗಿ SC ಸಂಬಂಧಪಟ್ಟಂಗೆ ಆದೇಶ. ನಾನು ತಮಗೆ ಪ್ರತಿಯೊಂದು ಕೊಡ್ತೀನಿ, ಎಲ್ಲರಿಗೂ ವಾಟ್ಸಪ್ ಹಾಕ್ತೀನಿ ನಾನು. ಆ ಆದೇಶದಲ್ಲಿ ಸ್ಪಷ್ಟವಾಗಿದೆ, ಆ ತಾಲೂಕಲ್ಲಿರ್ತಕ್ಕಂಥ ಬ್ಯಾಂಕುಗಳು ನಿರುದ್ಯೋಗಿ SC ST ಯುವಕರಿಗೆ ಅಥವಾ ಉದ್ಯಮಗಳಿಗೆ ಯಾರಾದರೂ ಅರ್ಜಿ ಕೊಟ್ಟರೆ ಅರ್ಜಿಯನ್ನು ಸ್ವೀಕರಿಸ್ಬೇಕು. ಅರ್ಜಿಯನ್ನು ಸ್ವೀಕರಿಸಿ
ಸಾಲವನ್ನು ಸ್ಯಾಂಕ್ಷನ್ ಮಾಡಬೇಕು. ಸುಮಾರು 4 ರಿಂದ 40 ಕೋಟಿವರೆಗೆ ಸ್ಯಾಂಕ್ಷನ್ ಮಾಡ್ತಕ್ಕಂಥ ಅಧಿಕಾರ ಬ್ಯಾಂಕ್ಗಳಿದೆ. ಅದು SC/ST ಯುವಕರಿಗೆ ಅಥವಾ ಉದ್ಯಮದಾರರಿಗೆ. ಆ ಸ್ಯಾಂಕ್ಷನ್ ಮಾಡಿದ ನಂತರ ಯಾರು ಅರ್ಜಿ ಸಲ್ಲಿಸಿದ್ದಾರೆ, ಅರ್ಜಿ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿ ಮಾಹಿತಿಯನ್ನು ಆಯಾ ಸಮಾಜ ಕಲ್ಯಾಣ ಇಲಾಖೆಗೆ ಕೊಡಬೇಕು. ಇಂಥ ವ್ಯಕ್ತಿಗೆ ನಾವು ಸೆಲೆಕ್ಟ್ ಮಾಡಿ ಸಾಲ ಕೊಡ್ತಾ ಇದ್ದೀವಿ, ಈ ಸಾಲಕ್ಕೆ ಇಂಟ್ರೆಸ್ಟನ್ನು ಆ ವ್ಯಕ್ತಿ ಕಟ್ಟೋಕ್ಕಾಗಲ್ಲ, ಸಮಾಜ ಕಲ್ಯಾಣ ಇಲಾಖೆಯಿಂದ ಬರೆಸ್ಬೇಕಂತಕ್ಕಂಥ ಲೆಟ್ರನ್ನು ಕೊಡಬೇಕು. ಆ ಒಂದು ಆಧಾರದ ಮೇಲೆ ಎಷ್ಟು ಕೋಟಿ ತಗೋತಾರೆ ಅಷ್ಟು ಕೋಟಿಗೆ ಇಂಟ್ರೆಸ್ಟನ್ನು ಬ್ಯಾಂಕ್ ಕಟ್ಟಬೇಕು. ಇಂಥ ಉತ್ತಮವಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಜನಪರ ಕಾಳಜಿಯನ್ನು ಯಾರು ತೋರಿಸ್ತಾರೆ? ಮಾನ್ವಿ ತಾಲೂಕಲ್ಲಿ ಯಾರು ತೋರಿಸ್ತಾ ಇಲ್ಲ. ಬರೀ ಹಣ ಬರೋದು, ಪರ್ಸೆಂಟ್ ತಗೊಳ್ಳೋದು, ಲೂಟ್ ಮಾಡಿಕೊಳ್ಳೋದು, ಹೋಗೋದು. ಇನ್ನೊಂದು ನಿಮಗೆ ಬೇಡಿಕೆ ಅದರಲ್ಲಿದೆ. ನಾನು ಯಾಕೆಂದು ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಜನಪ್ರತಿನಿಧಿಗಳು ಅಷ್ಟೇ, ವಿರೋಧ ಪಕ್ಷದವರು ಅಷ್ಟೇ. 2025-26 ಸಾಲಿನಲ್ಲಿ, ಆಮೇಲೆ ಉದ್ದೇಶ ನಿಮಗೆ ಹೇಳ್ತೀನಿ, ಯಾಕಂದ್ರೆ ಅನಿವಾರ್ಯ ಹಂಚ್ಕೊಳ್ಬೇಕು ನಮ್ಮ ಪತ್ರಿಕಾ ಸ್ನೇಹಿತರ ಜೊತೆಗೆ. 2025-26 ಸಾಲಿನಲ್ಲಿ SC/ST ವಸತಿ ನಿಲಯಗಳಿಗೆ ಶಿರಡಿ ಸಾಯಿ ಎಂಟರ್ಪ್ರೈಸ್ ಅಂತಕ್ಕಂಥ ಒಬ್ಬ ಗುತ್ತೇದಾರ ಎಲ್ಲ ಹಾಸ್ಟೆಲ್ಗಳಿಗೆ ಫುಡ್ಡನ್ನು ಸಪ್ಲೈ ಮಾಡಬೇಕು. ಗುಣಮಟ್ಟದ ಫುಡ್ಡನ್ನು ಸಪ್ಲೈ ಮಾಡಬೇಕು. ಜಿಲ್ಲಾಧಿಕಾರಿಗಳು ಟೆಂಡರ್ ಕೊಟ್ಟಿರ್ತಕ್ಕಂಥದ್ದು. ಒಂದು ವೇಳೆ ಗುಣಮಟ್ಟದಿರಲಿ 2 ದಿನ 1 ವಾರ ದಿನ ವಿಳಂಬ ಮಾಡಿದರೆ ಅವನ್ನ ಕಪ್ಪು ಪಟ್ಟಿ ಸೇರಿಸ್ಬೇಕಂತಕ್ಕಂಥ ಕಂಡೀಷನ್ ಇದೆ, ನಿಯಮ ಇದೆ. ಆದರೆ ಎಂಥ ಬೇಜಾರಾಗುತ್ತಂದರೆ 2025-26 ಸಾಲಿನಲ್ಲಿ ಶಿರಡಿ ಸಾಯಿ ಎಂಟರ್ಪ್ರೈಸ್ ಅಂತಕ್ಕಂಥ ಗುತ್ತೇದಾರ SC ಹಾಸ್ಟೆಲ್ಗಳಿಗೆ 1 ತಿಂಗಳು ಸಹ 4 ತಿಂಗಳು ಫುಡ್ ಸಪ್ಲೈ ಮಾಡಿಲ್ಲ ಅಂತಕ್ಕಂಥದ್ದನ್ನು ಸಂಬಂಧಪಟ್ಟ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು DDಗೆ ಪತ್ರ ಬರೀತಾರೆ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತಾರೆ. SC ಹಾಸ್ಟೆಲ್ಗಳಿಗೆ ಆ ಶಿರಡಿ ಸಾಯಿ ಎಂಟರ್ಪ್ರೈಸ್ ಅಂತಕ್ಕಂಥ ವ್ಯಕ್ತಿ 4 ತಿಂಗಳಿಂದ ಫುಡ್ಡನ್ನು ಸಪ್ಲೈ ಮಾಡಿಲ್ಲ, ನಾವು ಸಾಲ ಶೂಲ ಮಾಡಿ ಬೇರೆ ಕಡೆಯಿಂದ ತರ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಎಲ್ಲ ಸೂಪ್ರೆಂಟ್ರುಗಳು, ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸೂಪ್ರೆಂಟ್ರುಗಳು ಮತ್ತು ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು ಪತ್ರವನ್ನು ಬರೀತಾರೆ. ಅವನು ಹಾಸ್ಟೆಲ್ಗೆ ಫುಡ್ಡು ಸಪ್ಲೈ ಮಾಡಿಲ್ಲ, ಮಕ್ಕಳಿಗೆ ಕಷ್ಟ ಆಗ್ತಾ ಇದೆ, ಅವನ ಮೇಲೆ ಕ್ರಮ ತಗೊಳ್ರಿ ಅಂತ ಲಿಖಿತವಾಗಿ ದೂರು ಕೊಡ್ತಾರೆ. ಆ ಲಿಖಿತ ದೂರದ ಆಧಾರದ ಮೇಲೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದ ನಂತರ ಜಿಲ್ಲಾಧಿಕಾರಿಗಳು ತನಿಖಾ ತಂಡ ರಚನೆ ಮಾಡ್ತಾರೆ. ಸಿಒಗೆ ಹೇಳ್ತಾರೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಿಗೆ ಆದೇಶ ಮಾಡ್ತಾರೆ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತೇಳಿ. ಸಿಒ ಅವರು 4 ಅಧಿಕಾರಿಗಳ ತಂಡವನ್ನು ರಚನೆ ಮಾಡ್ತಾರೆ, ಇದು ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ ಅಂತೇಳಿ. ಒಂದು ತಾಲೂಕನ್ನು ಆಯ್ಕೆ ಮಾಡ್ಕೊಂತಾರೆ, ರಾಯಚೂರು ತಾಲೂಕನ್ನು. ಆ ರಾಯಚೂರು ತಾಲೂಕನ್ನು ಆಯ್ಕೆ ಮಾಡ್ಕೊಂಡ ನಂತರ ಮುಖ್ಯ ಲೆಕ್ಕಾಧಿಕಾರಿ ಜಿಲ್ಲಾ ಪಂಚಾಯತಿ, ಸಮಾಜ ಕಲ್ಯಾಣ ಇಲಾಖೆ ಸಿಂಧನೂರು ರಾಯಚೂರು, ಆಮೇಲೆ ಇಒ ರಾಯಚೂರು, ಒಬ್ಬ AD ರಾಯಚೂರು, ಇವು 4 ಅಧಿಕಾರಿಗಳ ತಂಡ 5 ಹಾಸ್ಟೆಲ್ ವಿಸಿಟ್ ಮಾಡುತ್ತೆ, ಈ ದೂರನ್ನು ಪರಿಶೀಲನೆ ಮಾಡುತ್ತೆ. ಪರಿಶೀಲನೆ ಮಾಡಿ ಸಿಒರಿಗೆ ವರದಿ ಕೊಡ್ತಾರೆ. ಏನಂತ ಕೊಡ್ತಾರೆ? ಕೊಟ್ಟಿರ್ತಕ್ಕಂಥ ದೂರು ಸರಿ ಇದೆ, ಈ ಗುತ್ತೇದಾರ ಯಾವ ಹಾಸ್ಟೆಲ್ಗೂ 4 ತಿಂಗಳಿಂದ ಫುಡ್ ಸಪ್ಲೈ ಆಗಿಲ್ಲ, ಇವನ ಮೇಲೆ ಕಠಿಣ ಕ್ರಮ ತಗೊಳ್ರಿ ಅಂತೇಳಿ ಸಿಒ ಅವರಿಗೆ ವರದಿ ಕೊಟ್ಟ ನಂತರ ಸಿಒ ಅವ್ರು ಏನು ಮಾಡ್ತಾರೆ? DC ಕೊಡ್ತಾರೆ, ವರದಿಯನ್ನು ಕೊಡ್ತಾರೆ. ಫುಡ್ ಸಪ್ಲೈ ಆಗಿಲ್ಲ ಅಂತ ವರದಿ ಕೊಡ್ತಾರೆ. 4 ತಿಂಗಳ ಅದರ ಆಧಾರದ ಮೇಲೆ ನೋಟಿಸ್ ಕೊಡ್ತಾರೆ ಗುತ್ತೇದಾರನಿಗೆ ಸಂಬಂಧಪಟ್ಟ ಡಿಸ್ಟ್ರಿಕ್ಟ್ ಸಮಾಜ ಕಲ್ಯಾಣ ಅಧಿಕಾರಿಗಳು, ನೀವು 4 ತಿಂಗಳಿಂದ ಫುಡ್ ಸಪ್ಲೈ ಮಾಡಿಲ್ಲ, ಹಾಗೆ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಬಾರ್ದು ಅಂತೇಳಿ. ಆಗ ಅದಕ್ಕೆ ಉತ್ತರ ಕೊಡ್ತಾನೆ, ನಾನು ಫುಡ್ ಸಪ್ಲೈ ಮಾಡಿದ್ದೀನಿ, ತಾಲೂಕು ಆಫೀಸರ್ಗೂ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ, ಸೂಪ್ರೆಂಟ್ರಿಗೂ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ, ವರದಿ ತಪ್ಪು ಅಂತೇಳಿ ಅವ್ರ ವಿರುದ್ಧನೇ ಉತ್ತರ ಕೊಡ್ತಾನೆ. ಅವೆಲ್ಲ ಪರಿಶೀಲನೆ ಮಾಡ್ತಕ್ಕಂಥ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ? ನೀವು 4 ತಿಂಗಳಿಂದ ಫುಡ್ ಸಪ್ಲೈ ಆಗಿಲ್ಲ ಅಂತೇಳಿ ವರದಿ ಸಾಬೀತಾಗಿದೆ, ಆದ್ದರಿಂದ ನಿಮ್ಮ ಮೇಲೆ ಅಂತ ಸ್ಟಾಪ್ ಮಾಡಿ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತಕ್ಕಂಥ ಅಂತಿಮ ನೋಟಿಸ್ ಕೊಡಬೇಕಾಗಿತ್ತು. ಅಂತಿಮ ನೋಟಿಸಲ್ಲಿ ನೀವು 4 ತಿಂಗಳಿಂದ ಫುಡ್ ಸಪ್ಲೈ ಆಗಿಲ್ಲ, ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ 26-27 ಸಾಲಿನಲ್ಲಿ ಯಾವುದೇ ಲೋಪ ಮಾಡಲಾರ್ದಂಗೆ ಫುಡ್ ಸಪ್ಲೈ ಮಾಡ್ರಿ ಅಂತೇಳಿ ಆ ಕೇಸ್ ಕ್ಲೋಸ್ ಮಾಡ್ತಾರೆ. ಆದರೆ ಈ ಪ್ರೆಸೆಂಟ್
ಆ 4 ತಿಂಗಳ ಬಿಲ್ಲು 13 ಕೋಟಿ ರೂಪಾಯಿ ಬಿಲ್ ಪಾವತಿ ಗುತ್ತಿಗೆದಾರನಿಗೆ ಆಗಿದೆ. ಇಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅಂತಂದರೆ, SC ST ಮಕ್ಕಳಿಗೆ ಊಟ ಸಿಗದಿದ್ರೂ ಪರವಾಗಿಲ್ಲ, ಜನಪ್ರತಿನಿಧಿಗಳಿಗೆ ದುಡ್ಡು ಸಿಗಬೇಕು. ಈ ರಸ್ತೆ ಸರಿಯಾಗಿ ಆಗದಿದ್ರೂ ಪರವಾಗಿಲ್ಲ, ಪರ್ಸೆಂಟೇಜ್ ಸಿಗಬೇಕು. ಯಾರಿಗೆ? ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ. ಜನಗಳಿಗೆ ಸಾವಿರಾರು ಎಕರೆ ಭೂಮಿ ಇದ್ರೂ ಸಹ ಅವ್ರು ಗುಡಿಸಲು ಬದುಕಲಿ, ಅಭಿವೃದ್ಧಿ ಹೆಸರು ಇವರು ಲೂಟಿ ಮಾಡಬೇಕು. ಇದು ನಮ್ಮ ಮಾನವೀಯ ದೌರ್ಭಾಗ್ಯ, ನಮ್ಮ ಮಾನವ ಜನಗಳ ದೌರ್ಭಾಗ್ಯ ಅಂತಕ್ಕಂಥ ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಸುಮಾರು 6 ಬೇಡಿಕೆಗಳು ಇಟ್ಟುಕೊಂಡು ನಿಮಗೆ ಕೊಟ್ಟಿದ್ದೀವಿ. ಇದರಲ್ಲಿ ನಿಮಗೆ ಎಕ್ಸಾಂಪಲ್ ಅಷ್ಟೇ ಹೇಳ್ತಾ ಇದ್ದೀನಿ. ಇಲ್ಲಿ 6 ಬೇಡಿಕೆಗಳು ಇಟ್ಟುಕೊಂಡು ಮುಖ್ಯವಾಗಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಕಂಚಿನ ಪುತ್ಥಳಿ ಪ್ರಾರಂಭ ಮಾಡಬೇಕು. 4 ರಸ್ತೆ ಕೂಡ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ವೈಜ್ಞಾನಿಕವಾಗಿ ಡ್ರೈನೇಜ್ ಕಾಮಗಾರಿ ಮಾಡಬೇಕು. ವಿಶಾಲವಾಗಿರ್ತಕ್ಕಂಥ ರಸ್ತೆ ಇರಬೇಕು. ಅಲ್ಲಿ ಯಾರ್ದ ಮುಖ ಮುಲಾಜಿಗೆ ರಾಜಕಾರಣಿಗಳ ಬಿಲ್ಡಿಂಗ್ ಹೋಗುತ್ತಾ, ಯಾರ್ದು ಬಿಲ್ಡಿಂಗ್ ಹೋಗುತ್ತಾ ಅಂತಕ್ಕಂಥ ಮುಲಾಜಿಗೆ ಬಿದ್ದು ಬಾಬಾ ಸಾಹೇಬರ ವೃತ್ತಕ್ಕೇನಾದರೂ ಅವಮಾನ ಮಾಡಿದ್ರೆ ಬಹುದೊಡ್ಡ ಬೆಲೆಯನ್ನು ತೆರಬೇಕಾಗುತ್ತೆ ಜನಪ್ರತಿನಿಧಿಗಳು, ರಾಜಕಾರಣ ಅಂತಕ್ಕಂಥ ಎಚ್ಚರಿಕೆ ನೀಡಿ ಬಯಸ್ತಾ ಇದ್ದೀನಿ. ಅದರ ಜೊತೆಗೆ ಈ ರಾಜ್ಯ ಹೆದ್ದಾರಿಯಲ್ಲಿ ಬರ್ತಕ್ಕಂಥ ಮುಖ್ಯ ವೃತ್ತಗಳಲ್ಲಿ ಎಲ್ಲ ಮಹನೀಯರ ವೃತ್ತವನ್ನು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಬೇಕು. ನಮ್ಮ ಜಗಜ್ಯೋತಿ ಬಸವೇಶ್ವರ ಸ್ಟ್ಯಾಚು ಆಗಬೇಕು, ವಾಲ್ಮೀಕಿಯವರ ಸ್ಟ್ಯಾಚು ನಿರ್ಮಾಣ ಆಗಬೇಕು, ನಂತರದಲ್ಲಿ ಬೇಜರ್ ಶಾನವಾಜ್ ಅವರ ಸ್ಟ್ಯಾಚು ನಿರ್ಮಾಣ ಆಗಬೇಕು. ಇವೆಲ್ಲ ಬಾಬು ಜಗಜ್ಜೀವನ್ ರಾಮ್ ಸ್ಟ್ಯಾಚು ನಿರ್ಮಾಣ ಆಗಬೇಕು. ಆಮೇಲೆ ಪ್ರಮುಖ ವೃತ್ತಗಳು ಬರ್ತಕ್ಕಂಥ ಯಾವ್ಯಾವ ವೃತ್ತಗಳಿದಾವೆ ಆ ವೃತ್ತಗಳನ್ನು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿ ಎಲ್ಲ ಮಹನೀಯರಿಗೆ ಗೌರವ ಸಲ್ಲಿಸ್ತಕ್ಕಂಥ ವೃತ್ತ ನಿರ್ಮಾಣ ಆಗಬೇಕಂತಕ್ಕಂಥ ಬೇಡಿಕೆ ಇದೆ. ಆ ಬೇಡಿಕೆ ಇಟ್ಟುಕೊಂಡು 6ನೇ ತಾರೀಕಿಗೆ, ಮುಂದಿನ ತಿಂಗಳು 6ನೇ ತಾರೀಕಿಗೆ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೇವೆ. ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಿಸ್ತೇವೆ. ರಾಜ್ಯ ಮುಖಂಡರೆಲ್ಲರನ್ನು ಕರೆಸ್ತೇವೆ. ಕರ್ನಾಟಕ ದಲಿತ ಸಂಘಟನೆ ಒಕ್ಕೂಟದ ನೇತೃತ್ವದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅಭಿಮಾನಿಗಳು, ಡಾಕ್ಟರ್ BR ಅಂಬೇಡ್ಕರ್ ಗೌರವಿಸ್ತಕ್ಕಂಥ ಸಮಾನ ಮನಸ್ಕರನ್ನ ಕರಿತೇವೆ. ಜೊತೆಗೆ ಮಾನವ ತಾಲೂಕಿರ್ತಕ್ಕಂಥ ಎಲ್ಲ ಸಮುದಾಯದ ಹಿರಿಯರನ್ನು ಭೇಟಿ ಮಾಡ್ತೇವೆ. ಎಲ್ಲರ ಜೊತೆಗೂಡಿ ಬಹುದೊಡ್ಡ ಚಳವಳಿಯನ್ನು ಮಾಡ್ತೇವೆ. 6ನೇ ತಾರೀಕಿನೊಳಗಾಗಿ ನಮ್ಮ ಬೇಡಿಕೆಗೆ ಸ್ಪಂದನೆ ಆಗಬೇಕು. ಬಹುಮುಖ್ಯವಾಗಿ ನಮ್ಮ ಪಟ್ಟಣದಲ್ಲಿ ಸರ್ವಿಸ್ ರಸ್ತೆನೇ ಇಲ್ಲ. ಜನ ಹೆಂಗೆ ನೋಡಕ್ಕಂತಕ್ಕಂಥ ಯೋಜನೆ ಅಧಿಕಾರಿಗಳಿಗಿಲ್ಲ, ಗುತ್ತಿಗೆದಾರರಿಗಿಲ್ಲ. ಇವೆಲ್ಲ ಬೇಡಿಕೆಗಳಿಗೆ ಸ್ಪಂದನೆ ಆಗಬೇಕು. ಕೇವಲ ಪತ್ರಿಕೋಷ್ಠಿ ಮಾಡಿ ಮನವಿ ಪತ್ರ ಕೊಟ್ಟು ಹೋಗತಕ್ಕಂಥ ಹೋರಾಟಗಾರರು ನಾವಲ್ಲ. ಈ ವಿಷಯವಾಗಿ ಇದನ್ನು ಮೊದಲೇ ಸಲ ಅಲ್ಲ ನಾವು ಕೊಟ್ಟಿರ್ತಕ್ಕಂಥ ಮನವಿ ಪತ್ರ. 2024ರಿಂದ ನಾವು ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಮನವಿ ಪತ್ರ ಕೊಟ್ಟಿದ್ದೀವಿ, ಪತ್ರಿಕೋಷ್ಠಿ ಮಾಡಿದ್ದೀವಿ. ಬೆಂಗಳೂರಿನ ರಾಜ್ಯ ಕಚೇರಿಗೆ, KRSL ಕಚೇರಿಗೆ ಸಹ ಮನವಿ ಪತ್ರ ಕೊಟ್ಟಿದ್ದೀವಿ. ಎಲ್ಲ ಪತ್ರಗಳನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ಇಲ್ಲಿರ್ತಕ್ಕಂಥ ನಾನು ಎಲ್ಲ ಜನಪ್ರತಿನಿಧಿಗಳು ಮನವಿ ಮಾಡಿಕೊಳ್ತೇನೆ, ದಯವಿಟ್ಟು 6ನೇ ತಾರೀಕಿನೊಳಗಾಗಿ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿ. ನಾವು ನಿಮ್ಮ ಬಗ್ಗೆ ದೂಷಣೆ ಮಾಡಲ್ಲ, ನಿಮ್ಮ ಹೆಸರು ಇಟ್ಕೊಂಡು ಹೋರಾಟ ಮಾಡಲ್ಲ. 6ನೇ ತಾರೀಕು ಸ್ಪಂದನೆ ಮಾಡಿ. 6ನೇ ತಾರೀಕು ಗಡುವು ನಿಮಗೆ. ಒಂದು ವೇಳೆ ಸ್ಪಂದನೆ ಮಾಡದೆ ಹೋದರೆ, ಅಧಿಕಾರಿಗಳು ಸ್ಪಂದನೆ ಮಾಡಲಿಲ್ಲ, ಜನಪ್ರತಿನಿಧಿಗಳು ಮಾಡದೆ ಹೋದರೆ ಈಗಿರ್ತಕ್ಕಂಥ ಶಾಸಕರುಗಳ ಅಥವಾ ಜನಪ್ರತಿನಿಧಿಗಳ ವಿರುದ್ಧ ಹೋರಾಟ ಮಾಡ್ತೀವಿ. ಮತ್ತು ಈ ಆಡಳಿತಾರೂಢ ಪಕ್ಷದ ಎಲ್ಲ ಜನಪ್ರತಿನಿಧಿಗಳ ಶವಯಾತ್ರೆ, ಅಣಕು ಶವಯಾತ್ರೆ ಮಾಡ್ತೇವೆ. 6 ತಾರೀಕಿನ ನಂತರ, 6ನೇ ತಾರೀಕು ತನಕ ಯಾರೂ ನಾವು ವಿರುದ್ಧ ಮಾತಾಡೋಂಗಿಲ್ಲ, ಯಾರ ವಿರುದ್ಧ ಮಾತಾಡೋಂಗಿಲ್ಲ, ಮನವಿ ಮಾಡಿಕೊಳ್ತೇವೆ. 6ನೇ ತಾರೀಕು ಮುಗಿದ ನಂತರ ಯಾರು ನಿರ್ಲಕ್ಷ್ಯ ಮಾಡಿದರೆ ಎಲ್ಲರ ವಿರುದ್ಧ ಬೃಹತ್ತಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ಅದರ ಜೊತೆಗೆ ವಿರೋಧ ಪಕ್ಷದವರಲ್ಲಿ ನಾನು ವಿನಮ್ರನ ಮನವಿ ಮಾಡಿಕೊಳ್ತೇನೆ, ಕೇವಲ ಆಡಳಿತಾರೂಢ ಪಕ್ಷದ ಜವಾಬ್ದಾರಿ ಅಷ್ಟೇ ಅಲ್ಲ, BJP, JDS, BSP ಎಲ್ಲ ಪಕ್ಷದ ಮುಖಂಡರ ಜವಾಬ್ದಾರಿ. ಜೊತೆಗೆ ಚುನಾವಣೆಯಲ್ಲಿ ನಾನು ಬರ್ತೀನಿ, ನಾನು ಇಲ್ತು ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳ ಜವಾಬ್ದಾರಿ ಇದೆ. MLನಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ, ಮಾನಪ್ಪ ನಾಯಕರ ಹತ್ರ ಮನವಿ ಮಾಡಿಕೊಳ್ತಾ ಇದ್ದೀನಿ, ಗೌರವಯುತವಾಗಿ ಶಿವನಗೌಡ ನಾಯಕರು ಮನವಿ ಮಾಡಿಕೊಳ್ತೇನೆ, BV ನಾಯಕರು ಮನವಿ ಮಾಡಿಕೊಳ್ತಾನೆ, ಗಂಗಾಧರ ನಾಯಕರು ಮನವಿ ಮಾಡಿಕೊಳ್ತಾನೆ, ಬ್ಯಾಕ್ವರ್ಡ್ ಬಸವಣ್ಣರು ಮನವಿ ಮಾಡಿಕೊಳ್ತಾನೆ. ಜನರ ಹಿತಕ್ಕೋಸ್ಕರ ಬೀದಿಗೆ ಬನ್ನಿ, ಜನರ ಹಿತಕ್ಕೋಸ್ಕರ ಧ್ವನಿ ಎತ್ತಿ. ಇಲ್ಲದ ಹೋದರೆ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡ್ತಕ್ಕಂಥ
ಎಚ್ಚರಿಕೆಯನ್ನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಕ್ಕೂಟದ ನೇತೃತ್ವದಲ್ಲಿರುವಂಥ ಪತ್ರಿಕಾಗೋಷ್ಠಿಯಲ್ಲಿ ಈಗಾಗಲೇ ವಿಷಯಗಳನ್ನು ನಮ್ಮೆಲ್ಲರ ಪರವಾಗಿ ಈಗ ಬಸವರಾಜ ಕೊಡ್ಲಿ ಅವರು ಮಾತಾಡಿದ್ದಾರೆ. ಇಲ್ಲಿ ಈ ರಸ್ತೆ ಬಂದ ಮೇಲೆ ಏನಿವತ್ತು ರಾಜ್ಯ ಹೆದ್ದಾರಿ ನಿರ್ಮಾಣ ಆಗ್ತದೆ, KRDCLನವ್ರು ಏನು ಮಾಡ್ತಾಯಿದ್ದಾರೆ, ಇದು ಯಾವತ್ತು ಆರಂಭ ಆಯಿತು, ಆರಂಭ ಆದಾಗಿನಿಂದ ದಿನ ಒಂದು ಪ್ರಕರಣಗಳು, ದಿನ ಒಂದು ಹೇಳಿಕೆಗಳು, ದಿನ ಒಂದು ಇದು ನಡೀತಾನೆ ಇದೆ. ಬಟ್ ಆದರೆ KRDCLನವ್ರು ಮಾತ್ರ ಯಾವುದಕ್ಕೂ ಕಿವಿ ಕೊಡ್ತಿಲ್ಲ. ಯಾರು ಏನಂದ್ರು ಏನು ಬಿಟ್ಟರೆ ನೀವು ಸುಪ್ರೀಂ ಕೋರ್ಟಿಗೆ ಹೋಗಿ ಏನಾರ ಮಾಡ್ಕೊಳ್ಳಿ, ಬಟ್ ನಾವು ರೋಡ್ ಹಾಕೋರು ಮುಗಿಸೋರು, ನಾವು ಹೋಗೋರು, ಪೇಮೆಂಟ್ ತೊಗೊಂಡು ಹೋಗೋರು, ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ. ಇತ್ತೀಚೆಗೆ ಮಾಜಿ ಮಂತ್ರಿಗಳು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವೇನೇ ಕೇಳದಿದ್ದರೂ ಕೇಳಿ, ರೋಡಿಗೆ ಹೋಗಬೇಡಿ, ನೀವು ಪತ್ರಗಳು ಕೊಡ್ರಿ, ಅಧಿಕಾರಿಗಳ ಜೊತೆ ಮಾತಾಡ್ರಿ, ಲೋಕಾಯುಕ್ತಕ್ಕೆ ಹೋಗ್ರಿ. ಮಾನ್ಯ ಮಾಜಿ ಮಂತ್ರಿಗಳೇ ಈಗ ಅಲ್ಲಿ ಎಷ್ಟು ಪತ್ರಗಳು ಕೊಟ್ಟಿದ್ದಾರೆ, ಯಾವುದ್ರ ಬಗ್ಗೆ ಅಧಿಕಾರಿಗಳ ಕ್ರಮ ಕೈಗೊಂಡಿದ್ದಾರೆ, ಇದನ್ನು ಸ್ಪಷ್ಟಪಡಿಸಿ. ನೀವು ಅವಾಗ ಮಂತ್ರಿ ಇದ್ದೀರಲ್ಲ, ನೀವು ಎಲ್ಲಿದ್ದರೂ ಮಂತ್ರಿಗಳು, ಇಲ್ಲಂತರೂ ಮಂತ್ರಿಗಳಾಗಿ ಇಲ್ಲೇ ಕಾರು ಓಡಾಡ್ತಿದ್ವು ನೀವು. ಆದರೆ ಇದೇ ರೋಡು ಈ ದುಸ್ಥಿತಿಗೆ ಬರೋದಕ್ಕೆ ನೀವೇ ಕಾರಣರಾಗಿದ್ದೀರಿ. ಇವತ್ತು ನಿಮ್ಮ ಮೇಲೆ ಗಂಭೀರವಾಗಿ ನಾವು ನೇರವಾಗಿ ಆರೋಪ ಮಾಡ್ತೀವಿ. ನೀವು ಮೊನ್ನೆ ಹೇಳಿಕೆ ಕೊಟ್ಟಿರೋದು ಭಾಳ ನಿರ್ಲಕ್ಷ್ಯತನದ ಹೇಳಿಕೆ. ಅದು ನೀವೊಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತುಕೊಂಡು ಇವತ್ತು ರಸ್ತೆನ ಈ ಒಂದು ಕ್ಷೇತ್ರದ ಜನರ ಮಾನ ಪ್ರಾಣ ಹಾನಿ ಆಗಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಇವತ್ತು ಅಂಪೈ ಸಾಹುಕಾರ್ ಅವರು ಶಾಸಕರು ಮಾತಾಡದೇ ಇರೋದಕ್ಕೆ ಕಾರಣ ನೀವು ಮಾತಾಡ್ತೀರಿ ಅಂತ ಅವರು ಮಾತಾಡೋದಿಲ್ಲ. ಇದನ್ನು ನೀವು ಬಳಸಿಕೊಂಡು ಈ ಕ್ಷೇತ್ರದ ಜನರ ಪ್ರಾಣಗಳ ಜೊತೆಗೆ ನೀವು ಆಟ ಆಡೋದನ್ನು ನಿಲ್ಲಿಸಬೇಕು. ಇನ್ಮೇಲೆ ಈ ರಸ್ತೆ ಕಾಮಗಾರಿನ ಸರಿ ಮಾಡಬೇಕು. ಈಗಾಗಲೇ ಭಾಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಭಾಳ ಮುಖ್ಯವಾಗಿ ಈ ಡ್ರೈನೇಜ್ನ ಅವನು ಯಾವನಾದರೂ ಇಂಜಿನಿಯರ್ ಮಾಡಿ ಸರಿಯಾಗಿ ಮಾಡಿರ್ತಾರೆ, ಎಸ್ಟಿಮೇಟ್ ಸರಿಯಾಗಿದೆ. ಬಟ್ ನಿರ್ಮಾಣ ಮಾಡುವುದು ನಾವು ಮಾನ್ವಿ ತಾಲೂಕಿನವರು, ಮಾನ್ವಿ ಪಟ್ಟಣದವ್ರು ನಾವು ಇದೀವಲ್ಲ, ಇಲ್ಲಿ ಪುರಸಭೆ ಇದೆ. ಪುರಸಭೆ ಅಧಿಕಾರಿಗಳೇನು ಮಾಡ್ತಾಯಿದ್ದಾರೆ, ಅವ್ರದ್ದೇನು ಜವಾಬ್ದಾರಿ ಇಲ್ಲಿ? ಇವತ್ತು ಮೊದಲಿರ್ತಕ್ಕಂಥ ಡ್ರೈನೇಜ್ 6-7 ಫೀಟ್ ಹಿಂದೆ ಇತ್ತು, ಅದನ್ನು ತೊಗೊಂಡು ಬಂದು ಇವತ್ತು ರೋಡಿನ ಮುಂದೆ ತಂದು ಹಾಕಿದ್ದೀರಿ. ಇವತ್ತೇನು ರೋಡ್ ಅಗಲ ಆಗ್ತಿದ್ದೇನಾ, ರೋಡ್ ಹತ್ತ ಆಗ್ತಿದ್ದೇನಾ, ರೋಡ್ ಸಣ್ಣದಾಗ್ತಿದ್ದೇನಾ, ರೋಡ್ ದೊಡ್ಡದಾಗ್ತಿದ್ದೇನಾ? ಇದೇನು 4 ವೇ 6 ವೇನಾ? ಇದು ಯಾವುದು ನಮಗಂತೂ ಅರ್ಥ ಆಗ್ತಿಲ್ಲ. ಇದು ಬೋಸರಾಜ್ ಅವರು ಏನು ಮಾಡ್ತಾ ಇದ್ದಾರೆ, ಅವ್ರು ಮಾಡಿದ್ದೇ ಮಾರ್ಗ. ಇದು ನಿಲ್ಲಬೇಕು. ಇದು ಎಲ್ಲಿಗೆ ಬಂದು ಹಾಕಿದೆ ಅಂದರೆ ಇವತ್ತು ನಮ್ಮ ಒಂದು ಸ್ವಾಭಿಮಾನಕ್ಕೆ ಬಂದು ನಿಂತಿದೆ. ಇವತ್ತು ಡ್ರೈನೇಜ್ ಹೋಗಿಬಿಟ್ಟು ಸೀದಾ ಡೈರೆಕ್ಟಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಹೋಗಿ ಇವತ್ತು ಎಲ್ಲ ಗಟರ್ ನೀರು ಹೋಗಿ ನಿಲ್ಲುವಂಗೆ ಮಾಡಿ ನಿಂದಿರ್ಸಿದ್ರಲ್ಲ, ಇದು ಬೋಸರಾಜ್ ಅವರ ಇದು ಕೆಲಸನೇ. ಅವರು ಇವತ್ತು ಎಲ್ಲಿವರೆಗಿದೆ ನೋಡಿ. ನಮ್ಮ ಮಾನ್ವಿಯಲ್ಲಿ ರಾಮುಲವ್ರು ಬಂದು ಅದೊಂದು ಪುತ್ಥಳಿ ನಿರ್ಮಾಣ ಮಾಡಿರಿ, ಏನೋ ಕೊಡ್ತೀವಿ ಅಂತ ಹೇಳಿದ ಮೇಲೆ ಅವರು ವಾಲ್ಮೀಕಿಯಿಂದ ಒಂದು ಪುತ್ಥಳಿ ನಿರ್ಮಾಣ ಆಯಿತು. ಇವತ್ತು ಒಂದು ಪುತ್ಥಳಿ ಇರಬಾರ್ದು ಅನ್ನೋದು ಬೋಸರಾಜ್ ಅವ್ರು ನಿಲ್ಲುವುದು. ಅವ್ರು ಏನು ಮಾಡ್ತಾರಂದರೆ, ಈ ಗೋಡೆಗಿರ್ಬೇಕು ಇವು ಹೆಸರು, ಅಂಬೇಡ್ಕರ್ ಗೋಡೆಗಿರ್ಬೇಕು, ಬಸವೇಶ್ವರ ಗೋಡೆಗಿರ್ಬೇಕು, ಮಹಾತ್ಮ ಗಾಂಧಿ ಅಲ್ಲೇ ಸಣ್ಣ ಇದರಲ್ಲಿರಬೇಕು. ಈ ಸಿಸ್ಟಮ್ನಾಗ ನಾವು ಇರೋದು. ಇನ್ಮೇಲೆ ಮಾನವ ಜನತೆ ಎಚ್ಚೆತ್ತುಕೊಳ್ಬೇಕು. ಇವತ್ತು ಸಾಕಷ್ಟು ಜನ ರೋಡಿನ ಬಗ್ಗೆ ಮಾತಾಡಿದ್ದಾರೆ. ಪ್ರಭುವರಂತೂ 10 ಸರಿ ಮಾತಾಡಿದ್ದಾರೆ, 10 ಸರಿ ಲೈವ್ ಮಾಡಿದ್ದಾರೆ. ಬಟ್ ಅವೆಲ್ಲ ದಾಖಲಾತಿಗಳ ಪ್ರಕಾರ ಭಾಳ ಅವೈಜ್ಞಾನಿಕವಾಗಿ ಏನು ಮಾಡ್ತಾ ಇದ್ದೀರಲ್ಲ, ನಮಗೆ ಈ ರೋಡು ಡ್ರೈನೇಜ್ನ ಎರಡನ್ನ ಹ್ಯಾಂಡ್ ಓವರ್ ಮಾಡೋ ಸಂದರ್ಭದಲ್ಲಿ ಮುನ್ಸಿಪಾಲ್ಟಿಯವರು ಸಂಬಂಧಪಟ್ಟಿರೋರು ನೀರನ್ನು ಸರಾಗವಾಗಿ ಹೋಗುವಂತೆ ನೋಡಿ ಇದನ್ನು ನೀವು ಹ್ಯಾಂಡ್ ಓವರ್ ತೊಗೋಬೇಕು. ನೀರು ಎಲ್ಲಿ ಹೋಗ್ತವೆ ಈ ನೀರು ಅನ್ನೋದನ್ನು ಖಾತ್ರಿಪಡಿಸಬೇಕಲ್ಲ. ಇವತ್ತು ಅವನೇನು KRDCL ಕೊಟ್ಟಿದೆ ಕಾಂಟ್ರಾಕ್ಟ್ರು, ಅವ್ರು ಯಾವುದೋ ಬೇರೆ ರಾಜ್ಯದವರು, ಅವ್ರಿಗೆ ಇಲ್ಲಿ ಜನರ ಬಗ್ಗೆ ಯಾವುದೇ ಗೌರವ ಇಲ್ಲ, ಇವರು ಪ್ರಾಣಗಳ ಬಗ್ಗೆ ಅವ್ರಿಗೆ ಯಾವುದೋ ಕಿಂಚಿತ್ ಇದಿಲ್ಲ.
ಅವ್ರು ಮಾಡ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಜನಪ್ರತಿನಿಧಿಗಳು, ಇಲ್ಲಿ ಮುನ್ಸಿಪಾಲ್ಟಿ, ಇಲ್ಲಿನ ಎಲ್ಲ ಪ್ರತಿಯೊಬ್ಬರ ನಾಗರಿಕರು ಕೂಡ ಇದನ್ನು ಪ್ರಶ್ನೆ ಮಾಡಬೇಕು. ಮಾಡೋದ್ರ ಜೊತೆಗೆ ನಮ್ಮೂರು, ನಮ್ಮ ಪ್ರಾಣ, ನಮ್ಮ ಇದನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಇವೆಲ್ಲನೂ ಈ ಒಂದು KRDCL ಮಾಡ್ತಕ್ಕಂಥ ಅವೈಜ್ಞಾನಿಕ ಈ ಒಂದು ರಸ್ತೆ, ಚರಂಡಿ ಮತ್ತು ಇದನ್ನು ಇದು ಮಾಡಬೇಕು. ಜೊತೆಯಲ್ಲಿ ಭಾಳ ಮುಖ್ಯವಾಗಿ ಇವತ್ತು ರಾಜಕಾಲುವೆ ಈ ಒಂದು ಐವಿಲಿಂದ ಹೋದರೆ ಸ್ವಲ್ಪ ದೂರ ಹೋದರೆ ಅಲ್ಲಿ ಕೋನಪುರಪೇಟೆ ದಾರಿ ಸ್ವಲ್ಪ ಮುಂದೆ ಅಲ್ಲಿ ದೊಡ್ಡ ಒಂದು ರಾಜಕಾಲುವೆಗೆ ಹತ್ತದೆ. ಅದನ್ನು ಈ ಕಡೆ ತಿರುವಿದ್ದಾರೆ. ಇದು ಹೊಸ ಒಂದು ಪ್ರಯೋಗನ ಮಾಡೋಕ್ಕೆ ಕೊಟ್ಟಿದ್ದಾರೆ. ನಡಬರಕ ಡ್ರೈನೇಜ್ ರೋಡ್ ಹೊಡೆದು ಡ್ರೈನೇಜ್ ಮಾಡಿ ಅಲ್ಲಿ ಇದು ಅಂದರೆ ಅಂಬೇಡ್ಕರ್ ವೃತ್ತನ್ನು ವಿಕೃತಿಗೊಳಿಸೋದು, ಅಂಬೇಡ್ಕರ್ ವೃತ್ತನ್ನು ಅವಮಾನ ಮಾಡ್ತಕ್ಕಂಥದ್ದು ಇವತ್ತು ನಡೀತಾ ಇದೆ. ಇದನ್ನು ನಿಲ್ಲಿಸಬೇಕು ತಕ್ಷಣವೇ. ಇವತ್ತು ನಮ್ಮದೇನು ಈಗಾಗಲೇ 8ನೇ ತಾರೀಕಿಗೆ ಎಲ್ಲರಿಗೂ ಈ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ. ಬೋಸರಾಜ್ ಅವರೇ, ಮನವಿ ಪತ್ರ ಕೊಟ್ಟಿದ್ದೀವಿ. ನಿಮ್ಮ ಅಧಿಕಾರಿಗಳಿಗೆ ಹೇಳಿ, ನಿಮ್ಮ ಶಾಸಕರಿಗೆ ಹೇಳಿ, ಈ ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥ ರಸ್ತೆ ಅವೈಜ್ಞಾನಿಕ ಬಗ್ಗೆ ಕೊಟ್ಟಿರೋ ಪತ್ರಗಳ ಮೇಲೆ ಆ್ಯಕ್ಷನ್ ಮಾಡಿಸಿ. ಅವತ್ತು ನೀವು ನಿಮ್ಮ ಹೇಳಿಕೆಗೆ ನೀವು ಬದ್ಧರಾಗಿರಿ ಅಂತ ನಾವು ಒಪ್ಪಿಗೆಳ್ತೀವಿ. ಇವತ್ತು ನಾವೇನು ಕೊಟ್ಟಿದ್ದೀವಿ ಇದರ ಪ್ರಕಾರ ನೀವು ನಮ್ಮ ಬೇಡಿಕೆ ಈಡೇರಿಸಬೇಕು. ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣದ ಜೊತೆಗೆ ಬಸವೇಶ್ವರರ ಪುತ್ಥಳಿನ ನಿರ್ಮಾಣ ಮಾಡಬೇಕು, ವಾಲ್ಮೀಕಿ ಅವ್ರದ್ದು ಮಾಡಬೇಕು, ಗಾಂಧೀಜಿ ಅವ್ರದ್ದು ಮಾಡಬೇಕು, ಜಗಜೀವನ್ ರಾಮ್ ಅವ್ರದ್ದು ಮಾಡಬೇಕು. ಯಾವ್ಯಾವ ರಸ್ತೆಯಲ್ಲಿ ಯಾವ್ಯಾವ ಬರ್ತಾವೆ ಅವೆಲ್ಲನೂ ಇವತ್ತು ಅವರಿಗೆ ಗೌರವ ಕೊಡುವ ನಿಟ್ಟಿನಲ್ಲಿ ವೃತ್ತಗಳ ನಿರ್ಮಾಣ ಮಾಡಿ ಜನರ ಪ್ರಾಣನ ಉಳಿಸಬೇಕು ಅಂತ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡ್ತೀವಿ. ನಿರ್ಲಕ್ಷ್ಯ ಮಾಡಿದಲ್ಲಿ 6ನೇ ತಾರೀಕಿನಿಂದ ಹೋರಾಟ ಹಮ್ಮಿಕೊಂಡಿದ್ದೀವಿ. ಭಾಳ ದೊಡ್ಡ ಮಟ್ಟದ ಹೋರಾಟ ಆಗ್ತದೆ. ಅದು ಓನ್ಲಿ ರೋಡಿನ ವಿರುದ್ಧ ಆಗದೇ ಇರ್ಬೋದು ನಿರ್ಲಕ್ಷ್ಯ ಮಾಡಿದರೆ, ಅದು ತಮ್ಮ ದುರಾಡಳಿತದ ವಿರುದ್ಧ ಕೂಡ ಈ ಹೋರಾಟ ತಿರುಗಬಹುದು. ಅದಕ್ಕೆ ತಾವು ಎಚ್ಚೆತ್ತುಕೊಳ್ಬೇಕು. ಸರ್ವಿಸ್ ರಸ್ತೆ ಮಾಡಿಸ್ತಿರೋ ಏನು ಮಾಡಿಸ್ತಿರೋ ಒಟ್ಟಿನಲ್ಲಿ ಮಾನವ ಜನರ ಪ್ರಾಣನ ಉಳಿಸೋದಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು, ನೀರು ಹೋಗೋದಕ್ಕೆ ಡ್ರೈನೇಜ್ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾಯಿದ್ವಿ. ಥ್ಯಾಂಕ್ ಯು.